ಥೈಲ್ಯಾಂಡಿಗೆ ಬಂದವರು ಪಟಾಯಕ್ಕೆ ವಿಸಿಟ್ ಮಾಡಲೇಬೇಕು. ಪಟಾಯದಲ್ಲಿ ಫೇಮಸ್ ಬೀಚ್ ಇದೆ. ಇವಾಗ ನೋಡ್ತಾ ಇದ್ದಾರಲ್ಲ, ಪಟಾಯ್ ಸಿಟಿಯಲ್ಲಿ ತುಂಬಾ ಫೇಮಸ್ ಅಂತ ಬೀಚ್ ಇದು. ವಾಕಿಂಗ್ ಸ್ಟ್ರೀಟ್ ಏನಿದೆಯಲ್ಲ, ವಾಕಿಂಗ್ ಸ್ಟ್ರೀಟ್ಲಿಂದ ಕೇವಲ 100 ಮೀಟರ್ ದೂರದಲ್ಲೇ ಲೆಫ್ಟ್ ಸೈಡ್ಗೆ ಇರುವಂಥದ್ದು. ನೋಡ್ತಾ ಇದ್ದೀರಾ, ಪಟಾಯ್ ಸಿಟಿ ಅಂತ ಹಾಕಿದ್ದಾರೆ. ಇಲ್ಲಿ ಈ ಒಂದು ಬೋಟ್ ರೈಡಿಂಗನ್ನು ಮಾಡ್ಬೋದು. ಪ್ರತಿ ಅರ್ಧ ಗಂಟೆಗೆ 1500 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಹೆಚ್ಚಿಗೆ ಹೇಳ್ತಾರೆ. ಇಂಡಿಯನ್ಸ್ ಅಂದರೆ ಇನ್ನೂ ಅಮೌಂಟ್ ಜಾಸ್ತಿನೇ ಹೇಳ್ತಾರೆ. ಸ್ವಲ್ಪ ನಾವು ಚೌಕಾಸಿ ಮಾಡಬೇಕಾಗುತ್ತೆ. ಇಲ್ಲಿ ಚೌಕಾಸಿ ಮಾಡಿದ್ರೆ ಒಂದು 1000 ರೂಪಾಯಿ ಕರ್ಕೊಂಡು ಹೋಗ್ತಾರೆ. ಇನ್ನು ಕೆಲವೊಂದು ಸಲ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಖಾಲಿ ಇರ್ತಾರಲ್ಲ, ಅಲ್ಲಿ ಹೋಗಿ ನೀವು ಕೇಳಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ರೇಟಿಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ರಶ್ ಇರುತ್ತೆ ಅಲ್ಲಿ ನೀವು ಹೋಗಬಾರ್ದು. ತುಂಬಾ ಡಿಮ್ಯಾಂಡ್ ಮಾಡ್ತಾರೆ. ಬೇಕಂತಲೇ ಇಂಡಿಯನ್ಸ್ಗಳಿಗೆ ಜಾಸ್ತಿನೇ ಹೇಳ್ತಾರೆ ಅವರು. ಕೆಲವೊಬ್ಬರು ಒಂದು ರೌಂಡಿಗೆ 500 ರೂಪಾಯಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹಾಫ್ ಆನ್ ಅವರ್ಗೆ 1500 ರೂಪಾಯಿ ಹೇಳ್ತಾ ಇದ್ದಾರೆ. ಹಾಗೆ ತುಂಬಾ ಸ್ಕ್ಯಾಮ್ ಮಾಡ್ತಾರೆ ಇಂಡಿಯಾದವ್ರ ಜೊತೆ. ಸ್ವಲ್ಪ ಹುಷಾರಾಗಿರಬೇಕು. ಇತ್ತೀಚೆಗಂತೂ ಥೈಲ್ಯಾಂಡ್ನಲ್ಲಿ ಭಾರತೀಯರಿಗಂತೂ ತುಂಬಾ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ರೇಸಿಸಮ್ ಅಂತ ಏನು ಕರಿತೀವಲ್ಲ ನಾವು, ಆ ರೀತಿಯಾಗಿ ಇಂಡಿಯಾದವ್ರು ಕಂಡ್ರೆ ಸ್ವಲ್ಪ ಯಾಕೋ ಗೊತ್ತಿಲ್ಲ, ಥೈಲ್ಯಾಂಡಲ್ಲಿ ಸ್ವಲ್ಪ ನಮ್ಮನ್ನು ಕಂಡ್ರೆ ಸ್ವಲ್ಪ ಅವರಿಗೆ ಉರಿ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ನಾವು ಕೂಡ ರಫ್ ಆಗಿ ಹ್ಯಾಂಡಲ್ ಮಾಡಿದ್ವಪ್ಪ ಅಂದರೆ ಕಿರಿಕಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದೇ ಒಂದು ಜಾಗದಲ್ಲಿ ನೈಟ್ ಟೈಮಲ್ಲಿ ಕೂಡ ನಮಗೆ ಡ್ರಿಂಕ್ ಮಾಡೋಕ್ಕೆ ಮತ್ತು ಕುಂತ್ಕೊಂಡು ವ್ಯೂ ಎಂಜಾಯ್ ಮಾಡೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದೇ ರೀತಿ ಪೇಮೆಂಟ್ ಇರೋದಿಲ್ಲ. ಬೀಚ್ ದಂಡೆಯಲ್ಲಿ ಕುಂತು ಎಂಜಾಯ್ಮೆಂಟ್ ಮಾಡ್ಬೋದು. ಪಕ್ಕದಲ್ಲೇ ವಾಕಿಂಗ್ ಸ್ಟ್ರೀಟ್ ಇದೆ. ನೀವು ನೈಟ್ 12 ಗಂಟೆ 1 ಗಂಟೆವರೆಗೂ ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಹೇಗಿದೆ ಅಂತ